ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 5. ಇವತ್ತು ಸಂಡೇ ಆಗಿದೆ. ಸೊ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಸಿಸ್ಟರ್ ಇನ್ ಲಾ ಮಕ್ಕಳನ್ನ ನ್ಯೂ ಇಯರ್ ದಿನ ಕರ್ಕೊಂಡು ಬಂದಿದ್ವಿ ಅಲ್ವಾ, ಅವರು ನಾಳೆ ಹೋಗ್ತಾರೆ ಸೋಮವಾರ. ಸೊ ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಹೆಚ್ಚಿ ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಡು ಬರೋದಕ್ಕೆ ಹೋಗಿದ್ರು. ಸೊ ಬೇಗ ರೆಡಿ ಮಾಡಿಕೊಂಡ್ರೆ ಅಡುಗೆ ಎಲ್ಲ ಮುಗಿಸಿ ನನ್ನ ಮಗನಿಗೂ ಕೂಡ ಊಟ ಮಾಡಿಸ್ಬೋದು ಅಂತ ಬೇಗ ಬೇಗ ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿದ್ದೆ. ರುಬ್ಬೋದಕ್ಕೆ ಏನೇನೆಲ್ಲ ಹಾಕ್ಕೊಂಡೆ ಅಂತ ನೀಟಾಗಿ ನಿಧಾನಕ್ಕೆ ಕ್ವಾಂಟಿಟಿ ಎಲ್ಲ ತೋರಿಸಿದ್ದೀನಿ. ನಿಮಗೂ ಏನಾದರೂ ಬೇಕು ಅಂದರೆ ನೋಡ್ಕೊಳ್ಳಿ. ನೋಡಿ, ರೆಡಿ ಮಾಡಿ ರುಬ್ಕೊಂಡೆ. ಅಷ್ಟೊತ್ತಿಗೆ ಚಿಕನ್ ಕೂಡ ತಂದುಕೊಟ್ರು. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಆ್ಯಡ್ ಮಾಡಿಕೊಂಡೆ. ಆಯಿಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಬಿರೋ ಮಸಾಲೆ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆ ಬಿಡ್ತಾ ಇರಬೇಕಾದ್ರೆ ಚಿಕನ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದೆ. ನೆಕ್ಸ್ಟು ಎಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಪ್ಲೇಟ್ನ ಮುಚ್ಚಿ ಇಟ್ಟೆ. ಈ ಚಿಕನ್ ಗ್ರೇವಿಗೆ ಕಾಂಬಿನೇಷನ್ ಆಗಿ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೆ. ನೋಡಿ, ಇದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಕೂಡ 2 ಸ್ಪೂನ್ ಆ್ಯಡ್ ಮಾಡಿ ಇಟ್ಟೆ. ನೆಕ್ಸ್ಟು ಅದಕ್ಕೆ ಕಾಯಿ ಸ್ವಲ್ಪ ಕಡಲೆನ ಕೂಡ ರುಬ್ಬಿ ಆ್ಯಡ್ ಮಾಡಿಕೊಂಡೆ. ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಬಿಟ್ಟರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.